8ನೇ ತರಗತಿ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ. ಈಗ ನಿಮ್ಮ ಕನ್ನಡದ ಪೂರಕ ಪಾಠ ಸರ್ ಎಂ ವಿಶ್ವೇಶ್ವರಯ್ಯ ದ್ವಿತೀಯ ಭಾಷೆ ಕನ್ನಡದ 8ನೇ ತರಗತಿಯ ಪೂರಕ ಪಾಠ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಎಂದಿದ್ದಾರೆ. ಪ್ರಶ್ನೋತ್ತರಗಳನ್ನು ನೋಡೋಣ. ಈಗ ವಿಶ್ವೇಶ್ವರಯ್ಯನವರು ಎಲ್ಲಿ ಯಾವಾಗ ಜನಿಸಿದರು ನೋಡಿ, ತುಂಬ ಡಿಟೇಲ್ ಆಗಿ ಕೊಟ್ಟಿದ್ದಾರೆ ಇಲ್ಲಿ. ವಿಶ್ವೇಶ್ವರಯ್ಯನವರು 1861 ಸೆಪ್ಟೆಂಬರ್ 15ರಂದು ಆಗಿನ ಮೈಸೂರು ಸಂಸ್ಥಾನದ ಕೋಲಾರ ಜಿಲ್ಲೆಯ ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿ ಎಂಬ ಗ್ರಾಮದಲ್ಲಿ ಜನಿಸಿದರು. ನೋಡಿ, 1861 ಇಸ್ವಿ ಸೆಪ್ಟೆಂಬರ್ ತಿಂಗಳು 15ನೇ ತಾರೀಕು ಆಗಿನ ಮೈಸೂರು ಸಂಸ್ಥಾನದ ಕೋಲಾರ ಜಿಲ್ಲೆಯ ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿ ಎಂಬ ಗ್ರಾಮದಲ್ಲಿ ವಿಶ್ವೇಶ್ವರಯ್ಯನವರು ಜನಿಸಿದರು. ವಿಶ್ವೇಶ್ವರಯ್ಯನವರ ಗುರು ಭಕ್ತಿಯನ್ನು ಮೆಚ್ಚುತ್ತಿದ್ದ ಗುರುಗಳು ಯಾರು ನೋಡಿ. ವಿಶ್ವೇಶ್ವರಯ್ಯನವ್ರನ್ನ ಬಹಳಷ್ಟು ಶಿಕ್ಷಕರು ಮೆಚ್ಚಿಕೊಳ್ತಿದ್ರು. ಅದರಲ್ಲಿ ಈ ಒಂದು ಪಾಠದಲ್ಲಿ ಹೇಳಿರುವಂಥ ಶಿಕ್ಷಕರ ಹೆಸರು, ಆದರೆ ತುಂಬ ಮೆಚ್ಚಿಕೋತಿದ್ದವರು ಕೃಷ್ಣಗಿರಿ ರಾಘವೇಂದ್ರ ರಾಯರು ವಿಶ್ವೇಶ್ವರಯ್ಯನವರ ಗುರುಭಕ್ತಿಯನ್ನು ಮೆಚ್ಚುತ್ತಿದ್ದ ಗುರುಗಳು. ಅವರ ಹೆಸರೇನು? ಕೃಷ್ಣಗಿರಿ ರಾಘವೇಂದ್ರ ರಾಯರು. ಇನ್ನು ಭಾರತ ಸರ್ಕಾರ ವಿಶ್ವೇಶ್ವರಯ್ಯನವರಿಗೆ ಕೊಡಮಾಡಿದ ಅತ್ಯುನ್ನತ ಪ್ರಶಸ್ತಿ ಯಾವುದು? ಭಾರತ ಸರ್ಕಾರ ವಿಶ್ವೇಶ್ವರಯ್ಯನವರಿಗೆ ಕೊಡಮಾಡಿದ, ಇಲ್ಲಿ ಸ್ವಲ್ಪ ಪ್ರಿಂಟ್ ಮಿಸ್ಟೇಕ್ ಆಗಿದೆ ನೋಡಿ, ಇದು ಕೊಡೆ ಮಾಡಿದ ಅಲ್ಲ, ಇಲ್ಲಿ ಬರೆದಿದ್ದಲ್ಲ, ಈ ರೀತಿ ಬರೆಯಿರಿ. ಕೊಡಮಾಡಿದ ಅತ್ಯುನ್ನತ ಪ್ರಶಸ್ತಿ ಭಾರತ ರತ್ನ. ಯಾವ ಪ್ರಶಸ್ತಿ? ಭಾರತ ರತ್ನ ಪ್ರಶಸ್ತಿಯನ್ನು ಕೊಡಮಾಡಲಾಯಿತು. ವಿಶ್ವೇಶ್ವರಯ್ಯನವರ ವ್ಯಕ್ತಿತ್ವದ ವಿಶೇಷತೆಗಳೇನು? ಅವರ ವ್ಯಕ್ತಿತ್ವದ ವಿಶೇಷತೆ ಏನು ಅಂತಂದರೆ, ವಿಶ್ವೇಶ್ವರಯ್ಯನವರು ಸಂಯಮಿ, ಅಂದರೆ ತುಂಬ ತಾಳ್ಮೆ ಇತ್ತು ಅವ್ರಿಗೆ. ಯಾವುದೇ ಒಂದು ಕೆಲಸವನ್ನಾದರೂ ತುಂಬ ತಾಳ್ಮೆಯಿಂದ ಶ್ರದ್ಧೆಯಿಂದ ಮಾಡ್ತಾಯಿದ್ರು. ಸಂಯಮಿ, ಸಜ್ಜನರು, ಅವರಲ್ಲಿ ಕಪಟ ಅನ್ನೋದು ಇರಲಿಲ್ಲ. ತುಂಬ ಸತ್ಯದಿಂದ ಪ್ರಾಮಾಣಿಕತೆಯಿಂದ ನಡೆದುಕೋತಾ ಇದ್ದರು. ಅಜಾತ ಶತ್ರು, ಅಂದರೆ ಅವರಿಗೆ ಯಾರೂ ಒಂದು ಶತ್ರುಗಳೇ ಇರಲಿಲ್ಲ, ಅಂತಹ ವ್ಯಕ್ತಿತ್ವ ಅವರದು. ಪರೋಪಕಾರಿ, ಬೇರೆಯವರಿಗೆ ಉಪಕಾರ ಮಾಡಲಿಕ್ಕೂ ಸದಾ ಮುಂದೆ ಇರ್ತಿದ್ರು ಅವರು. ವೃತ್ತಿಯಿಂದ ಇಂಜಿನಿಯರ್, ಅವರ ಕೆಲಸದಿಂದ ಅವರು ಇಂಜಿನಿಯರ್. ಸಂದರ್ಭದಿಂದ ದಿವಾನ್, ಅವರ ಒಂದು ಒಳ್ಳೆಯ ಕೆಲಸ ಮತ್ತು ಗುಣಗಳನ್ನು ನೋಡಿ ಆಗಿನ ಮೈಸೂರು ಸಂಸ್ಥಾನದವರು ಅವರನ್ನು, ರಾಜರು ಅವರನ್ನು ನೀವು ನಮ್ಮ ದಿವಾನರಾಗಬೇಕು ಅಂತ ಕೇಳಿಕೊಂಡು ಅವರನ್ನು ನೇಮಿಸಿಕೊಂಡ್ರು. ಅಂತಹ ಒಂದು ಘನವಾದ ವ್ಯಕ್ತಿತ್ವ ಅವರದು. ಮನೋಧರ್ಮದಿಂದ ವಿಜ್ಞಾನಿ, ಯಾವಾಗಿದ್ದರೂ ಅವರು ಒಂದು ವಿಜ್ಞಾನಿ ಆಗಿ ಹೊಸದೇನಾದರೂ ಸಾಧಿಸಬೇಕು, ತಮ್ಮ ಕೆಲಸದಲ್ಲಿ ಒಳ್ಳೆಯದನ್ನು ತೋರಿಸಬೇಕು ಅಂತ ಹಗಲಿರುಳು ಶ್ರಮದಿಂದ ಕೆಲಸವನ್ನು ಮಾಡ್ತಾಯಿದ್ರು. ಶ್ರದ್ಧೆಯಿಂದ ಉದ್ಯಮಿ, ಒಂದು ಬಿಸ್ನೆಸ್ ಮೈಂಡ್ ಕೂಡ ಅವರಲ್ಲಿತ್ತು. ಯಾವಾಗಿದ್ದರೂ ಅವರು ತುಂಬ ಚೆನ್ನಾಗಿ ಯಾವುದೇ ಕೆಲಸ ಆಗಬೇಕು ಅಂತ ಒಬ್ಬ ಉದ್ಯಮಿಯಂತೆ ಕೆಲಸ ಮಾಡ್ತಾಯಿದ್ರು. ಆದ ಕಾರಣ ಅವರ ಕಾಲದಲ್ಲಿ ಅನೇಕ ಸೇತುವೆಗಳ ನಿರ್ಮಾಣ ಆಯಿತು, ನಿಮಗೆಲ್ಲ ಗೊತ್ತಿರಬೇಕು. ಅವರು ಕೈಗೊಂಡಿದ್ದು ಕಠೋರ ವ್ರತ, ಅದನ್ನು ತಪ್ಪದೇ ನಡೆಸುವ ಧೈರ್ಯ, ಸ್ಥೈರ್ಯ, ಸಾಮರ್ಥ್ಯ ಅವರಲ್ಲಿದ್ದವು. ಯಾವುದೇ ಒಂದು ಕೆಲಸವನ್ನು ಹಿಡಿದರೂ ಕೂಡ ಅವರು ಬಿಡ್ತಿರಲಿಲ್ಲ. ಅದನ್ನು ಒಂದು ವ್ರತದಂತೆ ಅವರು ಪಾಲಿಸಿ ಅದನ್ನು ಮುಗಿಯುವವರೆಗೂ ಕೂಡ ಅವರು ಅದರಲ್ಲೇ ಮುಳುಗಿರ್ತಾ ಇದ್ದರು. ಅವರಲ್ಲಿ ಅಂಥ ಒಂದು ಧೈರ್ಯ ಇತ್ತು, ಸ್ಥೈರ್ಯ ಇತ್ತು, ಸಾಮರ್ಥ್ಯವೂ ಇತ್ತು ಅವರ ಹತ್ರ. ವಿಶ್ವೇಶ್ವರಯ್ಯನವರು ಜನತೆಗೆ ನೀಡಿದ ಸಂದೇಶವೇನು ಅಂತಂದರೆ, ದುಡಿದರೆ ಉದ್ಧಾರ, ದುಡಿಯದಿದ್ದರೆ ವಿನಾಶ. ನೋಡಿ, ದುಡಿದರೆ ಉದ್ಧಾರ, ದುಡಿಯದಿದ್ದರೆ ವಿನಾಶ ಅಂತ. ದುಡಿದರೆ ಉದ್ಧಾರ, ದುಡಿಯದಿದ್ದರೆ ವಿನಾಶ. ಈ ಸಂದೇಶ ಮುಟ್ಟಿಸುವ ಉದ್ದೇಶದಿಂದ ಸ್ವತಃ ದುಡಿದರು, ದುಡಿಮೆಯ ಹಿರಿಮೆಯನ್ನು ಜನತೆಗೆ ತೋರಿಸಿಕೊಟ್ರು. ಇದೇ ವಿಶ್ವೇಶ್ವರಯ್ಯನವರು ಜನತೆಗೆ ನೀಡಿದ ಸಂದೇಶ ಅಂತ ಹೇಳ್ಬೋದು ನಾವು. ಸೋಮಾರಿತನದಿಂದ ಕಾಲ ಕಳೆಯದೆ ಸತತವಾಗಿ ದುಡಿಯಬೇಕು ಅನ್ನೋ ಒಂದು ಸಂದೇಶವನ್ನು ವಿಶ್ವೇಶ್ವರಯ್ಯನವರು ಜನತೆಗೆ ನೀಡಿದರು. ಇಲ್ಲಿಗೆ ಈ ಪೂರಕ ಪಾಠದ ಪ್ರಶ್ನೋತ್ತರಗಳನ್ನು ನೋಡಿದೆವು. ನಿಮ್ಮ ಎಲ್ಲ ಪಾಠ ಪದ್ಯಗಳ ಪ್ರಶ್ನೋತ್ತರಗಳನ್ನು ಈಗಾಗಲೇ ನಮ್ಮ ಚಾನಲ್ನಲ್ಲಿ ಮಾಡಿದ್ದು, ನಮ್ಮ ಎಜು ಆಲ್ರೌಂಡರ್ ಚಾನಲ್ ಮತ್ತು ಸಿರಿ ಮೊಬೈಲ್ ಸ್ಕೂಲ್ ಚಾನಲ್ಗಳನ್ನು ತಪ್ಪದೆ ನೋಡಿ. ನಿಮ್ಮ ಎಲ್ಲ ವಿಷಯಗಳನ್ನು ನಮ್ಮ ಚಾನಲಲ್ಲಿ ನಾವು ಮಾಡ್ತಾಯಿದ್ದು ನೋಡಿ, ಗೆಳೆಯರೊಂದಿಗೆ ಶೇರ್ ಮಾಡಿ. ಮತ್ತೆ ಭೇಟಿಯಾಗೋಣ.